ವಿಷಯ ಗೊತ್ತಾದ್ರೂ ಸಹ ಗೊತ್ತಾಗದಾಗಿತ್ತ ಅಂತಂದ್ರೆ ಉಳ್ಕೊಂತಾನೆ. ಇಲ್ಲ ಅಂದ್ರೆ ನಿನ್ನ ಭಾವ ಚಂದಪ್ಪ ಗೌಡಂಗ ಹಾಕ್ದಂಗೆ ವಿಷ ಹಾಕಿ ಅವನ್ನ ಮುಗಿಸ್ಬಿಡ್ತೀನಿ. ಸತ್ರೆ ಸಾಯಲಿ ಬಿಡು, ಅಂತ ಮಕ್ಕಳನ್ನ 100 ಜನ ಬೇಕಾದ್ರೂ ನಾನು ತಂದ್ಕೊಡ್ತೀನಿ. ಯಾಕೆ ಯೋಚನೆ ಮಾಡಿ, ಈಗ ಮಾತಾಡಕ್ಕೆ ಟೈಮ್ ಇಲ್ಲ. ನಡಿ 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 ನಡಿ. ದೃಶ್ಯ ನಡೆದು ಹೋಗಿದೆ ಆ ಭೂತರಂಗದಲ್ಲಿ. ಇದುವರೆಗೂ ನನ್ನ ತಂದೆ ತಾಯಿಯಿಂದ ಅಪಾರ ಪ್ರೀತಿ ವಿಶ್ವಾಸವಿಟ್ಟುಕೊಂಡಿದ್ದೆ. ಅವರ ದೃಷ್ಟಿಯಲ್ಲಿ ನಾನು ಸಾಕಿದ ನಾಯಿ ರಾಯಣ್ಣ ಮಗುವಿದ್ದಾಗ ಇಲ್ಲಿಂದಲೂ ತಂದು ಕೊಟ್ಟನಂತೆ. ಅವರಿಬ್ಬರ ಪ್ರೀತಿ ಪ್ರೇಮಕ್ಕೆ ನಾನು ಅಡ್ಡಿ ಹೋದರೆ ಭಾವನೆಗೆ ವಿಷ ಹಾಕಿಕೊಂಡಂತೆ ನನಗೂ ವಿಷ ಹಾಕುತ್ತಾರಂತೆ. ಭಾವನೆಗೆ ವಿಷ ಹಾಕಿದ್ದು, ತಾಯಿ ಮನೆ ಬಿಡಿಸಿದ್ದು, ತಂದೆ ಮರಣ ಎಂದು ಅಷ್ಟೊಂದು ಘಟನೆ ನಡೆದೋಗಿದೆ ಆ ಮನೆಯಲ್ಲಿ. ಹಾಗಾದರೆ ಇದನ್ನೆಲ್ಲ ಯಾಕೆ ತಿಳ್ಕೊಳಕ್ಕೆ ಸಾಧ್ಯ? ಇದನ್ನು ತಿಳ್ಕೊಬೇಕಂದ್ರೆ ನಮ್ಮ ತಂದೆಯವರ ಸ್ನೇಹಿತರಾದಂಥ ನಮ್ಮ ಪಕ್ಕಿರಜ್ಜನಿಗೆಲ್ಲ ವಿಷಯ ಗೊತ್ತು. ಪಕ್ಕಿರಜ್ಜನ ಇಲ್ಲಿ ಹುಡುಕೋದು. ಪಕ್ಕಿರಜ್ಜನ ಈ ಕಡೆ ಬರ್ತಾನೆ, ವಿಚಾರ ಮಾಡ್ತೀನಿ, ಬರ್ರಿ. ನಮಸ್ಕಾರ ಪಕ್ಕಿರಜ್ಜ. ಯಾರದು? ನಾನು ಪಕ್ಕಿರಜ್ಜ, ಕುಲ್ದೀಪ. ಕುಲ್ದೀಪಪ್ಪನವರು? ಹೌದು. ಚೆನ್ನಾಗದೀಯನಪ್ಪ? ತಮ್ಮಂತರ ಆಶೀರ್ವಾದ. ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದೆಯಾ? ಏನೈತಪ್ಪ, ಊರು ಹೋಗು ಅಂತೈತೆ, ಕಾಡು ಬಾ ಅಂತೈತೆ. ಮೊದಲು 75 kg ಇದ್ದೆ ಕಣಪ್ಪ ನಾನು. ಈಗ ನಮ್ಮೂರಾಗ ನೀರು ಬಿಟ್ಟು 38 kg ಆಗಿದ್ದೀನಿ. ಅಲ್ಲ ಪಕ್ಕಿರಜ್ಜಿ, ಈ ವಯಸ್ಸಲ್ಲಿ ನೀನು ಯಾಕೆ ನೀರು ಬಿಡಬೇಕು? ಮಕ್ಕಳು ಕಳಿಸ್ಕೊಡ್ಬೇಕು. ನನ್ನ ಕೈಲಿ ಆಗಲ್ಲ, ನೀವೇ ಹೋಗ್ರಲ್ಲೇ ಅಂತೇಳಿ ಮೊನ್ನೆ ನನ್ನ ಕಿರೆ ಮಗನ ಕಳಿಸಿದ್ದೆ, ಹೋಗದೆ ನೀವೇ ನೀರು ಬಿಡ್ರಿ ಅಂತ. ಸರಿ. ಊರು ಹೆಂಗಸ್ರೆಲ್ಲ ಬಂದು ಮನೆ ಮುಂದೆ ಗಲಾಟೆ ಮಾಡಿಬಿಟ್ರಪ್ಪ. ಯಾಕೆ? ಏನಜ್ಜ ನೀನು ಹೋಗಿ ಹೋಗಿ ಆ ನೀರು ಬಿಡಕ ಆ ಎಳೆ ಹುಡುಗನ ಕಳಿಸ್ತೀಯ, ನೀನು ಬಿಟ್ಟಂಗೆ ಆಗೋದಿಲ್ಲ, ನೀನು ಇರೋವರೆಗೂ ನೀನೇ ಬಿಡ್ಬೇಕು ಅಂತ ಹಠ ಮಾಡಿಬಿಟ್ರಪ್ಪ. ಒಳ್ಳೆ ಹೆಸರು ಉಳಿಸ್ಕೊಂಡಿದ್ಯಾ? ಮೊದಲೆಲ್ಲ ಬಿಟ್ಟು ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ಈಗ ಅಭ್ಯಾಸ. ಅಜ್ಜ, ನೀನೊಂದು ಮಾತು ಕೇಳ್ತೀನಿ, ಸತ್ಯ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ನಾನು ಸುಳ್ಳು ಹೇಳೋದು ಪಂಚಾಯತಿ ಕಟ್ಟೇರಿ ಅಷ್ಟೇ ಕಣಪ್ಪ. ಎಲ್ಲ ಸತ್ಯ ಹೇಳಕ್ ಹೋಗ್ತಾರೆ, ಪಂಚಾಯತಿ ಕಟ್ಕೆಲ್ಲಿ ಸುಳ್ಳು ಹೇಳಕ್ ಹೋಗ್ತೀನಿ ನಾನು. ಎಲ್ಲ ಸುಳ್ಳು ಹೇಳೋರೇ ಇರ್ತಾರಪ್ಪ. ನಾನೊಬ್ಬ ನಿಜ ಹೇಳಿ ಯಾಕೆ ನಿಷ್ಠುರ ಆಗ್ಬೇಕು? ನೀನು ಸುಳ್ಳು ಹೇಳ್ತೀಯ ಅಷ್ಟೇ. ಪಕ್ಕಿರಜ್ಜ, ನಾನು ಯಾರು? ಭೀಮೇಶಪ್ಪನವ್ರ ಮಗ. ಇದು ನನಗೆ ಚೆನ್ನಾಗಿ ಗೊತ್ತಿದೆ, ಅದು ಬೇಕಾಗಿಲ್ಲ. ನನ್ನ ನಿಜವಾದ ತಂದೆ ತಾಯಿ ಯಾರು, ಎಲ್ಲಿದ್ದಾರೆ, ನನ್ನ ಜನ್ಮಸ್ಥಳ ಯಾವುದು? ನಿನ್ನ ನಿಜವಾದ ತಂದೆ ತಾಯಿ ಯಾರು ಅಂತ ನನಗೂ ಗೊತ್ತಿಲ್ಲಪ್ಪ. ನೀನು ಸಣ್ಣ ಕೂಸಿದ್ದಾಗ ಆ ಹಾವೇರಿ ಚಂದ್ರಶೇಖರಪ್ಪ ಡಾಕ್ಟರ್ ಕಡೆಯಿಂದ ರಾಯಣ್ಣವ್ರು ತಗೊಂಡು ಬಂದು ಭೀಮೇಶಪ್ಪನ ಕೈಯನ್ನು ಕೊಟ್ಟಿದ್ರು. ನೀನು ಹೋಗಿ ಆ ಡಾಕ್ಟ್ರನ್ನ ಕೇಳಿದ್ರು ಗೊತ್ತಾಗ್ತತ್ ನೋಡು. ಡಾಕ್ಟರ್ ಚಂದ್ರಶೇಖರ್ ಅವ್ರು ಇನ್ನೂ ಬದುಕಿದ್ದಾರ? ನಾನೇ ಅದೀನಿ, ಅವ್ರ ಹೆಂಗ್ ಸಾಯ್ತಾರಪ್ಪ? ಅಲ್ಲಿಗೆ ಹೋದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಮತ್ತೆ ನೀನು ನನ್ನ ಜೊತೆಗೆ? ನಾನು ಬರೋಕ್ಕಾಗಲ್ಲ. ಯಾಕೆ? ಮನೇಲಿ ಮುದುಕಿಗೆ ಹುಷಾರಿಲ್ಲ ಕಣಪ್ಪ. ಏನಾಗಿದೆ? ನಿನ್ನೆ ಎಣ್ಣೆ ಹಾಲು ಕರಿಯಕ್ಕೆ ಅಂತ ಹೋಗಿ ಕ್ವಾಡನ ಕೆಚ್ಚಲಿ ಕೈ ಹಾಕಿಬಿಟ್ಟ. ಕ್ವಾಣ ಜಾಡಿಸಿ ಒದ್ದು ಬಿಟ್ಟತೆ, ಮುದುಕಿ ನಟ್ಟು ಬೋಲ್ಟು ಎಲ್ಲ ಲೂಸ್ ಆಗಿದೆ. ಅಲ್ಲ, ಅಜ್ಜಿಗೆ ಎಮ್ಮೆ ಕೊಡಂತ ವ್ಯತ್ಯಾಸ ಗೊತ್ತಾಗಿಲ್ಲ. ಅಯ್ಯೋ ಮರವು ನನಗೆ ಎಲ್ಲಿ ಬೇಕ ಅಲ್ಲಿ ಕೈ ಹಾಕ್ತಕ್ಕ ಮುದುಕಿ. ಅದು ಒಂದು ಕೆಲಸ ಆಯಿತು. ಏನು? ದಿವಸ ಎಣ್ಣೆ ಹಾಲು ನಾನೇ ಕರೀತಿದ್ದೆ. ಅವತ್ತೇನೋ ಕೆಲಸ ಇತ್ತು ಅಂತೇಳಿ ಪಕ್ಕದ ಹಳ್ಳಿಗೆ ಹೋಗಿದ್ದೆ. ನನ್ನ ಮಗ ಎಣ್ಣೆ ಕಟ್ಟೋ ಜಾಗದಾಗ ಕ್ವಾಣನ ಕಟ್ಟಿದ್ದಾನೆ. ಪಾಪ ಮುದುಕಿ ಹಾಲು ಕರಿಯಕ್ಕೆ ಹೋಗಿದ್ದೆ, ಹಾಕಿ ಹಿಂಡಿ ಬಿಟ್ಟಾಕಿ. ಅಲ್ಲ, ನಾನು ತಡ್ಕೊಂತೀನಿ ಅಂದ್ರೆ ಕ್ವಾಣ ತಡ್ಕೊಂತ ಜಾಡಿಸಿ ಒದ್ದು ಬಿಟ್ಟಕ್ಕೆ ಮುದುಕಿ ಅಷ್ಟು ದೂರ ಹೋಗಿ ಬಿದ್ದಿತ್ತು. ಅಜ್ಜಿ ಇನ್ನೂ ಬದುಕಿದ? ಭಾರಿ ಗಟ್ಟಿ ಅವಳು. ನಾನು ಎಂತೆಂತ ಏಟಪ್ಪ ಹೊಡೆದಿರೋದಕ್ಕಿಗೆ, ಆದ್ರೂ ಜುಮ್ ಅನ್ನಲ್ಲ. ಮುದುಕಿ ಹೊಡೆದ್ರೆ ಸತ್ತೋಗ್ತಾಳೆ ಅಜ್ಜಿ. ಏಟು ಹೊಡಿತೀಯ ಹೊಡಿ, ನೀನು ಗಟ್ಟಿನೋ ನಾನು ಗಟ್ಟಿನೋ ಅಂತದ್ದು. ಭಾಳ ಹಂಗಾದ್ರೆ ಗಟ್ಟಿ ಬಿಡಪ್ಪ ನೀವು. ಹಳೆ ಜನ ಹಂಗೆ. ಹಳೆ ಜನ ಹಂಗೆ. ಸರಿ, ವಿಷಯ ಗೊತ್ತಾಯ್ತು. ಒಂದು ಕೆಲಸ ಮಾಡೋಣ, ಅಜ್ಜಿನ ಒಂದು ಒಳ್ಳೆ ಹಾಸ್ಪಿಟ್ಲಿಗೆ ಸೇರಿಸೋಣ ಬಾ. ಆಸ್ಪತ್ರೆಗೆ ಸೇರಿಸಿದ್ರು ನನ್ನ ಜೊತೆಗೆ ಇರ್ಬೇಕು.
ಆಸ್ಪತ್ರೆಗೆ ನರ್ಸ್ಗಳು ನೋಡ್ಕೊಂತ ನೀನೇನು ಮಾಡ್ತೀಯ? ನಾನು ಮಾಡೋ ಕೆಲಸ ನರ್ಸ್ಗಳು ಮಾಡೋಕ್ಕಾಗುತ್ತಾ? ನೀನೇನು ಮಾಡ್ತೀಯ ಅಲ್ಲಿ? ನಾನು 2 ಸಾರಿ ಕೆಮ್ಮುವರೆಗೂ ಮುದುಕಿಗೆ ನಿದ್ದೆನೇ ಬರೋದಲ್ಲ. ತುಂಬಬೇಕಾ? 2 ಸಲ ಆಗದಿದ್ರು 1 ಸಾರಿ ಅಂತೂ ಕಡ್ಡಾಯವಾಗಿ ಕೆಮ್ಮಲೇಬೇಕು. ರಜ ಎಲ್ಲ ಹಾಡಿ ತೂಗಿ ಜೋಗಳ ಆಡಿ ಮಲಗಿಸ್ತಾರೆ, ನೀನೇನು ಕೆಮ್ಮಿ ಮಲಗಿಸ್ತೀಯ? ನನಗೆ ದಮ್ಮು ರೋಗ ಅಲ್ಲ, ಕೆಮ್ಮು ಆ ಸೌಂಡ್ ಬಂದರೆ ಅವಳಿಗೆ ನಿದ್ದೆ ಬರೋದು. ಓ, ಒಂದು ಕೆಲಸ ಮಾಡೋಣ, ಇವತ್ತೊಂದು ನಿನ್ನ ಬದಲಾಗಿ ಬೇರೆ ಯಾರನ್ನ ಕೆಮ್ಮಕ್ಕೆ ಬಿಟ್ಟು ಹೋಗಲ್ವಾ? ಏನು ಮಾತಾಡ್ತೀವಿ? ಯಾರ್ಯಾರು ಕೆಮ್ಮಿದ್ರೆ ಸೌಂಡಿನ ಮೇಲೆ ಗೊತ್ತು ಹಿಡಿತತ್ ಮುದುಕಿ ಅದು. ನೀನೇ ಕೆಮ್ಮಬೇಕಾ? ಇಲ್ಲ, ಬಾ ನೀನೇ ಕೆಮ್ಮು. ಬಾ. ಯಾರು ಬೇಕಾಗಿತ್ತು? ಬಾ ನೀನೇ ಬೇಕಾಗಿತ್ತು. ಹೇಗಿದೆ ಮೈಗೆ? ಸ್ವಲ್ಪ ಹೊರಗೆ ಬರ್ತೀಯ? ಯಾಕೆ? ಅಲ್ಲಿ ಬೋರ್ಡ್ ಹಾಕಿದಾರಲ್ಲ, ಅದು ಏನು ಅಂತ ಓದಿ ಹೇಳಬೇಕಾಗಿತ್ತು. ಅದು ಡಾಕ್ಟರ್ ಚಂದ್ರಶೇಖರ್ ಅವ್ರ ಆಸ್ಪತ್ರೆ ಅಂತ ಇರೋದು. ಓಹೋ, ಅವ್ರದ್ದೇನ ಇದು? ಅಪ್ಪಸತ್ರೆ? ಆಸ್ಪತ್ರೆ ಅಲ್ಲ, ಆಸ್ಪತ್ರೆ. ಎಷ್ಟು ದಿವಸ ಆಯಿತು ಡಾಕ್ಟ್ರು ನಿನ್ನಿಟ್ಕೊಂಡು? ಅವ್ರು ಯಾಕೆ ನನ್ನನ್ನು ಇಟ್ಕೊಂತಾರೆ? ಮತ್ತೆ ನೀನೇ ಅವ್ರನ್ನ ಇಟ್ಕೊಂಡೀಯೇನು? ಅವರು ನನ್ನನ್ನು ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಇಟ್ಕೊಂಡಿಲ್ಲ. ವ್ಯವಹಾರ ಹೆಂಗೆ ನಿಮ್ಮ? ಏನ್ ವ್ಯವಹಾರ? ನಿನಗೇನು ತಿಂಗಳಿಗಿಷ್ಟು ಅಂತ ಕೊಡ್ತಾರೋ, ವಾರಕ್ಕಿಷ್ಟು ಅಂತ ಕೊಡ್ತಾರೋ? ಸಂಬಳ ನಮ್ದು ತಿಂಗಳ ಸಂಬಳ. ನಾನು ಇಲ್ಲಿ ನರ್ಸು. ಎಲ್ಲ ನೀನೇನು ವರ್ಷೋದು? ಪರವಾಗಿಲ್ಲ, ಚೆನ್ನಾಗಿ ವರ್ಷಿದೀಯ. ನೀನ್ ಯಾಕೆ ಬಂದೆ? ನನಗೆ ಈಗ 2-3 ದಿವಸ ಆಗಿತ್ತು ನೋಡವ, ವಾಂತಿ ಬೇದಿ ಶುರುವಾಗಿಬಿಟ್ಟದ್ದು. ವಾಂತಿ ಅಂಟು ಬೇದಿನ? ಅಂಡು ಬೇದಿ ಅಲ್ಲ, ಅದು ಬರೇ ಬೇದಿ. ಹೆಂಗಾಗತ್ತೆ? ನಾನೊಂದು ಪ್ಲಾಸ್ಟಿಕ್ ಕವರ್ನಾಗ ಹಾಕ್ಕೊಂಡು ಬರ್ಬೇಕಾಗಿತ್ತು. ಹೆಂಗಾಗತ್ತೆ ಅಂದರೆ ಅದು ವಾಂತಿ ಬಾಯಾಗ ಆಗುತ್ತೆ. ಗೊತ್ತಾಯ್ತು. ಬೇರೆ ಎಲ್ಲೂ ತೋರಿಸ್ಲಿಲ್ವಾ? ನಮ್ಮೂರಾಗೆ ಕರೆದೆ, ನೋಡಿ ಬರ್ರಿಯೋ ಅಂದೆ. ಬೈದು ಬಿಟ್ರವ, ಹೋಗ ಹೊಲಸ್ ನನ್ನ ಮಗನೇ, ಅದನ್ನ ಯಾವಾಗ ನೋಡ್ತಾನೆ. ನೀನು ಈಗ ಇಲ್ಲಿಗೆ ಬಂದಿದ್ದು ಬಹಳ ಚೆನ್ನಾಗಾಯ್ತು. ಸ್ವಲ್ಪ ಲೇಟ್ ಆಗಿದ್ರು ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆ ಡ್ಯೂಟಿ ಮುಗಿಸ್ಕೊಂಡು ಹೋಗುವಂತೆ. ಈಗ ಸರಿ, ಡಾಕ್ಟ್ರು ನೋಡ್ತಾರೆ. ಏನು ಕೆಲಸ ಮಾಡ್ತೀಯ ನೀನು? ನರ್ಸು. ಅಲ್ಲ, ನರ್ಸ್ ಅಂದ್ರೆ ಏನು? ಅದೇ ಎಲ್ಲ ಪೇಷಂಟ್ಗಳು ನಾನೇ ನೋಡ್ತೀನಿ. ನಿಮ್ಮಂತ ಸಣ್ಣ ಪುಟ್ಟ ಪೇಷಂಟ್ಗಳು ನಾನು ನೋಡ್ತೀನಿ. ಸಣ್ಣ ಪುಟ್ಟವ್ ನೀನು ನೋಡ್ತೀನಿ, ದೊಡ್ಡವೆಲ್ಲ ಅವ್ರು ನೋಡ್ತಾರೆ. ಡಾಕ್ಟ್ರು ದೊಡ್ಡ. ಯಾಕೆ ನಿನಗೆ ದೊಡ್ಡವ ಆಗೋದಿಲ್ಲ? ಯಾಕಾಗಲ್ಲ? ಆಗುತ್ತೆ. ಆದ್ರೆ ಡಾಕ್ಟ್ರು ದೊಡ್ಡ ಪೇಷಂಟ್ಗಳು ನೋಡುವಾಗ ನಾವು ಸಣ್ಣ ಒಬ್ರು ಇರೋವಾಗ ಇನ್ನೊಬ್ರು ನೋಡಕ್ ಬರೋದಲ್ಲ. ಹೌದೌದು. ಈಗ ಇದಕ್ಕೆ ಏನ್ ಮಾಡ್ತೀವಿ? ಇಲ್ಲ, ನಾನು ಇಂಜೆಕ್ಷನ್ ಮಾಡ್ತೀನಿ. ಆದ್ರೆ ಡಾಕ್ಟ್ರು ಇಂಜೆಕ್ಷನ್ ಮಾಡಿದ್ರೆ 500 ರೂಪಾಯಿ ಕೇಳ್ತಾರೆ. ಬರೇ ಮುಟ್ಟಿದ್ರೆ 500 ರೂಪಾಯಿ ತಗೊಂತಾರ ಅವರು. ನಾನು ಅದೇ ಇಂಜೆಕ್ಷನ್ ನಾನು ಮಾಡ್ತೀನಿ, ನೀನು ನನಗೆ ಅಷ್ಟೇ. ಅವೆಲ್ಲ ಆಗೋದಿಲ್ಲ ಈಗ. ಏನು ಹಂಗೆಲ್ಲ ಮಾತಾಡಬಾರ್ದು ನೀನು. ಏನು ಮೊಮ್ಮಗಳಿದ್ದಂಗೆ ಅದೀಯ ತೀರಾ? ಬಿಡವ, ಎಲ್ಲ ಮರ್ತೋಗ್ಬಿಟ್ಟಾರೆ ನನಗೆ. 50 ರೂಪಾಯಿ ಕೊಡು ಸಾಕು ಒಂದೇ. 50 ರೂಪಾಯಿ ನೀನು? ನಾನು ಬ್ಯಾರನೇ ತಿಳ್ಕೊಂಡಿದ್ದು. ಆದ್ರೆ ನೀನ್ ದುಡ್ಡು ಕೊಟ್ಟಿದ್ದ ವಿಚಾರನ ಡಾಕ್ಟರ್ ಮುಂದೆ ಹೇಳ್ಬಾರ್ದು. ಇದು ಹೊರಗಿಂದೊಳಗೆ ವ್ಯವಹಾರ ಆಯ್ತು ಮೇಡಮ್. ಇದು ನಾನು ಸೀನ್ ಇದೊಂದು ಸೀನ್ ಅಷ್ಟೇ ಜೂಮ್ ಮಾಡಿದ್ದೀನಿ. ರನ್ನಿಂಗಲ್ಲಿದೆ. ಏನು ತಿಳ್ಕೊಂಡಿದ್ದೀನಿ ನಾನು? ಇಂಜೆಕ್ಷನ್ ಮಾಡ್ತೀನಿ ಅಂತ ಒಳಗೆ ಕರ್ಕೊಂಡೋಗಿ ಒಳ್ಳೆ ನಾಳ ಕಟ್ಟಕ್ಕೆ ಎತ್ತು ಕೆಡವ್ದಂಗೆ ಕೆಡವ್ತೀಯ ಮುಗ್ಗುನ್ನ. ನೀನ್ ಮನುಷ್ಯನ ದನಗಿನ? ಸೈಲೆನ್ಸ್. ಏನು ಗಲಾಟೆ ಇದು? ನಮಸ್ಕಾರ ರೀ ಅಪ್ಪ. ನಮಸ್ಕಾರ. ಯಾರಪ್ಪ ನೀನು? ನಾನು ರೀ ಅಪ್ಪ, ಪೈಪು ನಲ್ಲಿ. ಓಹೋ, ಫಕೀರಜ್ಜ. ಒಳ್ಳೇದು. ಏನು ಹೇಳ್ಬಾರ್ದ? ಆಯ್ತು, ಹೇಳೋದನ್ನು ಹೋಗತ್ಲೆ. ಯಾಕೆ ವಿಷಯ ಏನಿದು? ಏನಿಲ್ಲ ಬಿಡಪ್ಪ, ನಿನಗೆ ಹೇಳಬೇಡ ಅಂತ 50 ರೂಪಾಯಿ ಇಸ್ಕೊಂಡಿದ್ಲು. ಅದನ್ನ ಹೇಳಬೇಡ ಅಂತಿದ್ದಾಳೆ. ಹೇಳಲ್ಲವ ನಾನು. ಇವಾಗ ಇನ್ನೇನ್ ಮಾಡ್ದೆ ನೀನು? ಎಲ್ಲ ಹೇಳಿಬಿಟ್ಟ. ಹೇಳಿಬಿಟ್ಟು ಏನು ಬಿಡಿ. ಏನ್ ಹೋಗಿ ನಿಮ್ಮನ್ನು ಕೇಳ್ಕೊಂಡು ಒಂದು ಹುಡುಗ ಬಂದೈತ್ರಿ. ಹೌದಾ? ಬರ್ರಿ ಅಪ್ಪ, ಅದರ ಬರ್ರಿ. ನಮಸ್ಕಾರ.
25 ವರ್ಷಗಳ ಹಿಂದೆ ಚೇರ್ಮನ್ ರಾಯಣ್ಣರ ಹತ್ರ ಒಂದು ಮಗುವನ್ನು ಕೊಟ್ಟಿದ್ರಲ್ಲ, ಅವನೇ ನಾನು. ನನ್ನ ಹೆಸರು ಕುಲ್ದೀಪ್ ಅಂತ. ನಮ್ಮ ಪಗಿರಜೆ ಹೇಳಿದ್ರು, ಡಾಕ್ಟರ್ ಬೇರೆ ಯಾರಪ್ಪ ನಿಮ್ಮ ಸಂಬಂಧಿಕರು ಅಂತ ಹೇಳಿದ್ರು. ಡಾಕ್ಟ್ರೆ, ನೀವು ಕೈ ಮುಗಿದು ಬೇಡಿಕೊಡ್ತೇನೆ. ನನ್ನ ತಾಯಿ ಎಲ್ಲಿದ್ದಾರೆ, ಹೇಗಿದ್ದಾರೆ, ದಯವಿಟ್ಟು ನನ್ನ ತಾಯಿಯನ್ನು ತೋರಿಸಿ ಪುಣ್ಯ ಕಟ್ಟುವ ಡಾಕ್ಟ್ರೆ. ಕುಲ್ದೀಪ, ನಿನ್ನದೊಂದು ಕರುಣಾಜನಕ ಕತೆ. ನೀನು ನಿನ್ನ ತಾಯಿಯ ಗರ್ಭದಲ್ಲಿರುವಾಗ ಯಾರೋ ಪಾಪಿಗಳು ನಿನ್ನ ತಂದೆಗೆ ಘೋರವಾದ ವಿಷಯಕ್ಕೆ ಕೊಂದುಬಿಟ್ರು. ಬೇರೆ ಯಾರಲ್ಲ ಡಾಕ್ಟ್ರೇ, ಆ ನೀಚರಾಯಣ್ಣ ಹಾಗೂ ನನ್ನ ಚಿಕ್ಕಮ್ಮ. ನನಗೂ ಅವ್ರ ಮೇಲೆ ಅನುಮಾನ ಬಂದಿತ್ತಪ್ಪ. ಅನುಮಾನ ಬಂದ ಮೇಲೆ ಸ್ಟೇಷನ್ಗೆ ಹೋಗಿ ವಿಷಯ ತಿಳಿಸ್ಬೇಕು. ಪೊಲೀಸ್ನವ್ರು ನನಗೆಲ್ಲಿ ಹೊಡಿತಾರೋ ಅಂತ ಹೆದರಿ ಬಿಟ್ಟಿದ್ರು. ಓ, ನಿನ್ನ ತಾಯಿ ಈಗ ನನ್ನ ಬಳಿ ಇದ್ದಾಳೆ ಡಾಕ್ಟ್ರೇ, ಆದರೆ ಮತಿಭ್ರಮಣೆ ಆಗಿದೆ. ಡೋಂಟ್ ವರಿ, ನಮ್ಮ ವೈದ್ಯಕೀಯ ಶಾಸ್ತ್ರದ ಪ್ರಕಾರ ಅವರ ಜೀವನದಲ್ಲಿ ನಡೆದ ಯಾವುದಾರ ಒಂದು ಘಟನೆ ನಾವು ಕಣ್ಣು ಮುಂದೆ ತಂದಾಗ ಮೊದಲಿನಂತ ಆಗುವ ಸ್ಥಿತಿ ಇದೆ. ನನ್ನ ತಾಯಿ ಘಟನೆ ಆದರೆ ಯಾವುದಾದ್ರು ಘಟನೆ ಅಂದ ತಕ್ಷಣ ನಾನು ನೆನಪು ಬರ್ತದೆ. ನಮ್ಮ ಪಗಿರಜನಿಗೆ ಎಲ್ಲ ವಿಷಯ ಗೊತ್ತಿದ್ದಾರೆ. ಹೌದಾ? ಹೌದು. ಪಗಿರಜ, ಘಟನೆ ಯಾವ್ದಾರು ಗೊತ್ತಾ? ಏನಪ್ಪ ಘಟನೆ ಘಟನೆ? ಹಾ. ಗೊತ್ತ್ರಿ. ಘಟನೆ ಹೇಳು. ಘಟನೆ ಹಾ, ಹಂಗಂದ್ರಿ ಏನ್ರಿ? ಘಟನೆ ಅಂದ್ರೆ ಚೆನ್ನಪ್ಪ ಪಾರ್ವತಿ ಮಾತನಾಡಿದ್ದು, ಕೂತಿದ್ದು, ಹಾಡು ಹೇಳಿದ್ದು. ಅದ ಚೆನ್ನಪ್ಪ ಕೂಡ ಪಾರವ್ವ ಇಬ್ರು ಸೇರ್ಕೊಂಡು ಆ ಬಾಳೆ ಸ್ವಾಟ್ದಾಗ ಒಂದು ಪದ ಹೇಳ್ತಿದ್ರಪ್ಪ. ಹೌದಾ? ಯಾವ್ದು? ಶರೀಫ್ ಸಾಹೇಬ್ರದ್ದು. ಹೇಳಿ 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 ಹೇಳಿ. चोली के पीछे क्या है, चोली के पीछे, चोरी के नीचे क्या है, चोरी के नीचे. ರಾಜ, ಪಕ್ 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 ಪಕ್. ಇದು ಶಿಶುನಾಳ್ ಶರೀಫ್ ಬರೋದಾ? ಅಲ್ಲ, ಇದು ಕರೀಂ ಸಾಬ್. ಇದಪ್ಪ ಚೆನ್ನಪ್ಪ ಡಾಕ್ಟ್ರೆ, ಆ ಹಾಡು ಬರುತ್ತೆ. ಆಗಾಗ ಫಂಕ್ಷನ್ಗಳಿಗೆ ಕಾಲೇಜಲ್ಲಿ ಆ ಹಾಡು ಹಾಡ್ತೀನಿ ನಾನು. ಅಮ್ಮ ಕರ್ಕೊಂಬರ್ ನಾನು ಮರ್ಯಾದೆ ನನ್ನ ಕಾಲು ಬಿಡ್ತೇನೆ. ನೀನು ಅಲ್ಲೇ ಇರು. ಯಾಕೆ? ಅಪ್ಪ ನಿಮ್ಮ ಮಗು ಹುಚ್ಚಿಡ್ದಂತ ಸ್ವರೂಪ ಹೋಗುತ್ತೆ, ಸುಮ್ಮನೆ ನಾನು ನೋಡ್ತಾರೆ. ಅದ ಆ ಅಮ್ಮ ಬಂದು ನನ್ನೇ ಕುಲದೀಪ ಅಂತ ಹಿಡ್ಕೊಂಡ್ರು. ನಾನೇನು ಮಾಡಿ ಬಾರಮೈಲಿ, ನಿನ್ನ ಮಗ ಕುಲದೀಪ ಬಂದಿದ್ದಾನೆ ನೋಡಮ್ಮ. ನಿನ್ನ ಮಗ ಅಮ್ಮ. ನಿನ್ನ ಮಗ ಕುಲದೀಪ. ಡಾಕ್ಟ್ರೆ, ನನ್ನ ತಾಯಿ ನನ್ನ ಗುರ್ತು ಹಿಡಿಯುವ ಟೆನ್ಷನ್ ಆ ಹಾಡು. ಚಿನ್ನಪ್ಪ ಚೆನ್ನೆಗೌಡ ಕುಂಬಾರ ಮಾಡಿದ ಕೊಡಲವ್ವ, ಚೆನ್ನಪ್ಪ ಚೆನ್ನೆಗೌಡ ಕುಂಬಾರ ಮಾಡಿದ ಕೊಡಲವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ. ಪಾರ್ವತಿ, ವಿಷ ಕೊಡಂತ ಅನ್ಯಾಯ ನಿನಗೇನು ಮಾಡಿದ್ದೆ ಪಾರ್ವತಿ? ನೋಡಪ್ಪ, ಈ ಕಲಿಯುವುದು ಕರ್ಮ ಕಥೆಯನ್ನು ಗಂಡೆಗೆನೆ ವಿಷ ಕೊಟ್ಟು ಹಿಂಗಿನಿದ್ದಾಳೆ ನೋಡಪ್ಪ. ಕಲ್ಲಿದ್ದಿದ್ದಾಗೆ ಕೊಡಪ್ಪ ಒಂದು ಚಂಬ ಹಾಕುಡ್ದು ಹೊಟ್ಟೆ ತಣ್ಣು ಮಾಡ್ಕೊಳ್ಳಿ. ಪಾರ್ವತಿ, ನಿನ್ನ ಗಂಡನಿಗೆ ನಿನ್ನ ಕೈಯಾರೆ ನೀನೇ ವಿಷ ಹಾಕ್ತೀಯ, ನೀನೇ ವಿಷ ಹಾಕಿದ್ಯಾ, ನೀನೇ ವಿಷ ಹಾಕಿದ್ಯಾ. ಮತ್ತೇನೋ ಮಾಡಿದ್ರಪ್ಪ. ಹೃದಯ ತುಂಬಿ ಅಮ್ಮ ಅಂತ ಕರೀಪ. ಅಮ್ಮ ಅಮ್ಮ ಅಮ್ಮ, ಏನು ಹಿತವಮ್ಮ ಅಮ್ಮ, ಏನು ಸುಖವಮ್ಮ. ನವಮಾಸಗಳು ಧರಿಸಿದ ತಾಯೇ, ಕಂದನ ಹರಸುತ್ತ ನಡೆದ ತಾಯೇ, ಮೂಲೆ ಮೂಲೆಯಲು ಹುಡುಕಿದೆ ನಿನಗಾಗಿ, ಅನುಕ್ಷಣ ಮಿಡಿಯಿತು ನನ್ನೆದೆ ನಿನಗಾಗಿ. ಏನು ಹಿತವಮ್ಮ ಅಮ್ಮ, ಏನು ಸುಖವಮ್ಮ ಅಮ್ಮ 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 ಅಮ್ಮ. ನಿನ್ನ ಮಗ ಕುಲದೀಪ. ನನ್ನ ಮಗ ಕುಲದೀಪ. ಹೌದಮ್ಮ. ಕುಲದೀಪ, ಇದುವರೆಗೆ ಎಲ್ಲಿದ್ದೆ ನೀನು? ಅಮ್ಮ, ಭೀಮೇಶ್ ಚಿಕ್ಕಪ್ಪನ ಹತ್ರ ವಿದ್ಯಾಭ್ಯಾಸ ಮಾಡಿಕೊಂಡಿದ್ದೆ. ಮತ್ತೆ ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ಲಿಲ್ಲ? ಈಗ ನೀನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿಲ್ಲ. ಹೌದಾ ಅಣ್ಣ? ಹೇಳಮ್ಮ. ನನ್ನ ಮಗ ಕರ್ಕೊಂಡು ಹೋಗ್ತಾನಂತೆ, ಹ್ಮ್. ನನ್ ಹೋಗ್ಬೋದಾ? ಇಷ್ಟು ವರ್ಷ ನನ್ನ ರಕ್ಷಣೆ ಇದೆ.
ಮಾಡ್ಕೊಂಡ್ಬಿಟ್ಟಿಯಾ? ಇಲ್ಲಪ್ಪ, ತಾಯಿ ಮಗನ ಒಂದು ಮಾಡಿ ಪುಣ್ಯ ಕಟ್ಕೊಂಡಿದ್ಯಾ. ನನ್ನ ಭಾಗದ ದೇವರನ್ನ ನೀನು. ಸಂತೋಷ. ನಾನು ಯಾರು ಅಂತ ಗೊತ್ತಾಯ್ತೇನವ? ಯಾರಪ್ಪ ನೀನು? ಹೆಚ್ಚು ತಗೊಂಡು ಹೊಡ್ಕೋಬೇಕು. ನಾನವ ಪೈಪು ನಲ್ಲಿ. ಓಹೋ, ಎಲ್ಲ ಉಂಡ್ಗಂಡ ಫಕೀರಪ್ಪ. ನಮ್ಮ ಅಡ್ರೆಸ್ಸು ಅಲ್ಲೇ ಇಟ್ಕೊಳಪ್ಪ. ಚೆನ್ನಾಗಿದೆಯೇನಪ್ಪ? ಏನ ಹಿಂಗದಿನ್ ನೋಡವ. ಮತ್ತೆ ಎಲ್ಲವೇ ಹಾಗಿದ್ದಾರೆ? ಚೆನ್ನಾಗದಾಳೆ. ಡಾಕ್ಟ್ರ್ ಹೇಳಿದ್ದಾರೆ ಏನಂತ? ಈ ವಾರದಾಗೆ ಹೆರಿಗೆ ಆಗುತ್ತಂತ. ಇನ್ನು ಮಕ್ಕಳ ಈ ವಯಸ್ಸಾದ್ರೆ ಓ ಬುದ್ಧಿ ಎಲ್ಲಿ ಇಟ್ಕೊಂಡಿದ್ದೀನಿ ನೀನು? ಅಲ್ಲೇ ಎಲ್ಲಿ ಕರ್ಮ ಹೋಗಪ್ಪ, ಸ್ವಲ್ಪ ಗೊತ್ತಾಗೋದಿಲ್ಲ. ನೋಡು ಮಗ ಮನೆಗೆ ಬಂದಿದ್ದಾನೆ. ನಾನಿವ ಸಪ್ಪಿ ಸಾರು ರಾಗಿ ಮುದ್ದೆ ಮಾಡ್ಕೊಡ್ತೀನಿ, ಊಟ ಮಾಡಿ. ಆಯ್ತು ನಡಿ. ಭಗೀರಜ, ಚೆನ್ನಾಗಿದೆಯಾ? ಇನ್ನೇನು ಸಮಾಚಾರ? ಏನಿಲ್ಲಪ್ಪ, ನನಗೆ ಬಸ್ ಚಾರ್ಜ್ ಕೊಟ್ಟರೆ ಊರಿಗೆ ಹೋಗ್ಬಿಡ್ತೀನಿ. ಬಸ್ ಚಾರ್ಜ್ ಕೊಡ್ತೀನಿ. ಅಲ್ಲಪ್ಪ, ಇಷ್ಟೊಂದು ಮಕ್ಕಳನ್ನ ಹೆತ್ತಿಲ್ಲ, ಅಲ್ಲಪ್ಪ, ನೀನ್ ಗಿನ್ನಿಸ್ ರೆಕಾರ್ಡ್ ಇಷ್ಟು ಹೋಗ್ಬೇಕು ಅಂತಾನ. ಮನೇಲಿ ಮುದುಕಿಗೆ ಹುಷಾರಿಲ್ಲ ಕಣಪ್ಪ. ನಿನ್ನೆ ಮೊನ್ನೆ ಒಂದು ಕೆಲಸ ಆಗ್ಬಿಟ್ಟೈತೆ. ಎಮ್ಮೆ ಹಾಲು ಕರಿಯೋಕ್ಕೆ ಅಂತ ಹೋಗಿ ಕ್ವಾಡನ ಕೆಚ್ಚಲಿ ಕೈ ಹಾಕಿ ಆಸ್ಪತ್ರೆಗೆ ಸೇರಿಸ್ಕೊಂಡಿದ್ದೀನಿ. ನನಗೆ ಆ ಮುದುಕಿ ಇನ್ನೂ ಇರಬೇಕು. ನನಗೆ ಒಂದೇ ಒಂದು ಆಸೆ. ಏನದು? ನನಗೆ ಒಂದು 100 ಜನ ಮಕ್ಕಳಾಗಬೇಕು. 100 ಜನ? ಪ್ರಯತ್ನ ಮಾಡೋದು ಆಗವಷ್ಟಾಗಲಿ. 100 ಮಕ್ಕಳಾಗಿಬಿಟ್ರೆ ಎಲ್ಲರಿಗೂ ಮದುವೆ ಮಾಡಿಬಿಡ್ತೀನಿ. ಅಲ್ಲಿಗೆ 200 ಜನ ಆಗ್ತಾರೆ. ಆಮೇಲೆ ಒಂದೊಂದೇ ಸಂಸಾರಕ್ಕೆ 3 ಮಕ್ಕಳಾದರೆ ಅವು ಒಂದು 300 ಆಗ್ತವೆ. ಅವೊಂದು 300, ಇವೊಂದು 200, ನಾವೊಂದು 2. ಅಲ್ಲಿಗೆ 502 ಜನ ಆದ ಕೂಡಲೇ ಮಂಡಲ ಪಂಚಾಯಿತಿ ಎಲೆಕ್ಷನ್ಗೆ ನಿಂತ್ಕೋಬೇಕು. 500 ಓಟು ಮನೆವೇ ಇರೋವಾಗ ನನ್ನ ಎದುರಿಗೆ ಅವನ್ರಿ ನಿಂತ್ಕೊಂಬನು. ಒಳ್ಳೆ ಗುರಿನೇ ಇಟ್ಕೊಂಡಿದ್ಯಾ ಬಿಡು. ನಾನೇ ದುಡ್ಡಿಗೆ ಯೋಚನೆ ಮಾಡೋದಲ್ಲ. ನನ್ನ ಹಿರಿಯ ಮಗ ಬಾಂಬೆದಾಗ ದುಡಿತಾನೆ. ಬಾಂಬೆಲಿ? ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಎಲ್ಲ ಅವಂದೇ ಕಾಂಟ್ರಾಕ್ಟ್. ಹೌದಾ? ಏನ್ ಮಾಡ್ಕೊಂಡಿದ್ದಾನೆ? ಪಿಕ್ ಪಾಕೆಟ್ ಮಾಡ್ತಾನೆ. ಇನ್ನು 2ನೇ ಮಗ ಅಂತೂ ಭಾರಿ ದೊಡ್ಡ ಮನುಷ್ಯ. ಅವನಾದ್ರೂ ಒಳ್ಳೆಯವನಾ? ನನ್ನ ಮಗ ಮುಖ್ಯಮಂತ್ರಿಗಳು ನನ್ನ ಮಗ ಹೇಳ್ದಂಗೆ ಕೇಳ್ತಾರೆ. ಶಿವಕುಮಾರ್ ಸರ್? ನನ್ನ ಮಗ ಈ ಕಡೆಗೆ ತಿರುಗಿಸಿದ್ರೆ ಹಿಂಗೆ ತಿರುಗ್ಕೋಬೇಕು, ಹಿಂಗೆ ತಿರುಗಿಸಿದ್ರೆ ಹಿಂಗೆ ತಿರುಗ್ಕೋಬೇಕು. ಅವರು ಹಾಗಾದ್ರೆ ಒಳ್ಳೆ ಸ್ಥಾನದಲ್ಲಿ ಇದ್ದಾನೆ. ಏನ್ ಮಾಡ್ಕೊಂಡಿದ್ದಾನೆ? ಅವ್ರಿಗೆ ಅವನೇ ಶೇವಿಂಗ್ ಮಾಡೋದು. ಇನ್ನು 3ನೇ ಮಗ ಅಂತೂ ಅನ್ನದಾತ. ಅವನು ಅನ್ನದಾತ ಅಂದ್ಮೇಲೆ ಅವ್ನು ಕೇಳಂಗೆ ಇಲ್ಲ ಬಿಡು. ಅವನು ಬಿಡಪ್ಪ. ಅವನು ಏನು ಯಾರು ಹೋಗ್ಲಿ, ಗುರ್ತಿರ್ಲಿ, ಪರಿಚಯ ಇರ್ಲಿ, ಇಲ್ಲದೆ ಇರ್ಲಿ, ಯಾರು ಹೋಗ್ಲಿ, ಅವ್ರು ಏನು ಕೇಳ್ತಾರೋ ಅದು. ಇಡ್ಲಿ ಅಂದ್ರೆ ಇಡ್ಲಿ, ದೋಸೆ ಅಂದ್ರೆ ದೋಸೆ, ಉಪ್ಪಿಟ್ಟು ಅಂದ್ರೆ ಉಪ್ಪಿಟ್ಟು ಎಲ್ಲ ಕೊಟ್ಟು ಕಳಿಸ್ತಾನೆ. ಹೊಟ್ಟೆ ತುಂಬಿಸಿ. ಏನ್ ಮಾಡ್ಕೊಂಡಿದ್ದಾನೆ? ಹೋಟ್ಲಾಗ ಸಪ್ಲೈ ಮಾಡ್ತಾನೆ. ಅಲ್ಲ, ಅಷ್ಟೊಂದು ಜನ ಮಕ್ಕಳಿಗೆ ಏನ್ ಹೆಸರಿಟ್ಟಿದ್ಯಾ? ನನ್ನ ಮಕ್ಕಳು ಎಷ್ಟು ಅಂದ್ರೆ ನಾನು ಲೆಕ್ಕನೇ ಹಾಕಿಲ್ಲ. ಮನೆ ಬಿದ್ಕೊಂಡಿರ್ತೇವೆ, ಯಾವೇ ಇವು ಅಂತೀನಿ, ನಮ್ಮವೇ ಬಿದ್ಕೋ ಅಂತೇಳಿ ಸುಮ್ಮನಾಗಿ ಬಿಡ್ತೀವಿ. ಅಲ್ಲಪ್ಪ, ಹೆಸರಿಟ್ಟು ಕೂಗಂಗಿಲ್ವಾ? ಹೆಸರೇ ಇಟ್ಟಿಲ್ಲ. ಮತ್ತೇನ? ಹಂಗೆ ಅಂದಾಜಿನ ಮೇಲೆ ಜನವರಿ, ಫೆಬ್ರವರಿ, ಮಾರ್ಚ್, ಆಮೇಲೆ ಚೈತ್ರ, ವೈಶಾಖ, ಜ್ಯೇಷ್ಠ ಅನ್ಕಂತ ಹೋಗೋದಪ್ಪ. ಏನ್ ಹಣೆ ಬರ. ಅಲ್ಲಪ್ಪ ಫಕೀರಜ್ಜ, ಕುಟುಂಬ ಕಲ್ಯಾಣ ಇಲಾಖೆಯವರು ನಿನಗೇನು ಕರೆಸಿ ಬುದ್ಧಿವಾದ ಹೇಳಿ? ಕುಟುಂಬ ಕಲ್ಯಾಣ ಇಲಾಖೆಯವರು ನಮ್ಮ ಮನೆಗೆ ಬಂದಿದ್ರಂತೆ. ಬಂದಿದ್ರ? ಅವತ್ತು ನಾನು ಊರಾಗಿರ್ಲಿಲ್ಲ. ಬಂದವರು ನಮ್ಮ ಮನೆಯಾಗ ನನ್ನ ಮಕ್ಕಳನ್ನ ನೋಡಿದ್ರಲ್ಲ, ಓ ಇದು ಯಾವುದೋ ಅಂಗನವಾಡಿ ಅಂತ ತಿಳ್ಕೊಂಡು ವಾಪಸ್ ತಿಳ್ಕೊಳ್ಳೇಬೇಕು. ಆಮೇಲೆ ನಮ್ಮೂರು ಡಾಕ್ಟ್ರನ್ನು 1 ಗಂಟೆ ಹೊತ್ತು ಕೂರಿಸಿ ಹೇಳಿದರು, ಫಕೀರಪ್ಪ ಹೆಚ್ಚಿಗೆ ಮಕ್ಕಳಾದ್ರೆ ಭಾಳ ತೊಂದರೆ ಆಗುತ್ತೆ, ಇವನ್ ತಗೊಂಡು ಉಪಯೋಗಿಸು ಅಂಥೇಳಿ ಎಲ್ಲ ಒಂದು ಡಬ್ಬೆಗೆ ಹಾಕಿ ಕೊಟ್ಟಿದ್ರಪ್ಪ. ತಗೊಂಡು ಬಂದು ಮನೆಯಲ್ಲಿಟ್ಟರೆ ನನ್ನ ಮಕ್ಕಳು ಪಿ ಅಂತ ಊದೋದು,